MP ಅವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಾಂಡುರಂಗ ಸರ್ ಅವರಿಗೆ ಡಾಕ್ಟರ್ ಬಾಹುಬಲಿ ಅಂದೋಳಿ ಅವರು ಮಾಲಕ್ ಮಾಡಬೇಕಂತ ತಪ್ಪಿದ್ದಾರೆ. ಜಾರಕಿಹೊಳಿ ಅಕ್ಕ ಅವರೇ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಸರ್ಕಾರ ಮಟ್ಟದ ಪೂಜೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಏನು ನಾವು ದಾನ ಮಾಡ್ತೀವಿ, ಅವರಿಗೆ ಸಹಾಯ ಮಾಡುವಂತ ಗುಣ ಯಾರಿಗೂ ಸುಲಭವಾಗಿ ಬರೋದಿಲ್ಲ ಅಂತ ಕಾರ್ಯ ಇವತ್ತು ರೋಟರಿ ಸಂಸ್ಥೆ ಅತನಿ ಹಾಗೂ ಅವರ ಅಧ್ಯಕ್ಷತೆ ಗಜಾನನ ಮಂಗಸೂರ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಒಂದು ಉದ್ಯಾನವನ ಆಗ್ಲಿ, ಅವರಿಗೆ ಆಟ ಆಡುವಂತ ಜೋಕಾಲಿ ಜಾರ್ಬಂಡಿ ಆಗ್ಲಿ ಅಂತ ಅನೇಕ ಆಟದ ಸಾಮಾನುಗಳನ್ನ ಕೊಟ್ಟು ಅವರು ಈ ಭಾಗದ ಜನರಿಗೆ ಒಂದು ಅನುಕೂಲವಾಗುವಂತ ಏನು ರೀಕ್ರಿಯೇಷನಲ್ ಪಬ್ಲಿಕ್ ಅಸೆಟ್ ಅಂತ ಅಂತೀವಿ ನಾವು ಇದನ್ನ. ಸೊ ಹಾಗಾಗಿ ಗವರ್ಮೆಂಟ್ ಕೂಡ ಮಾಡುತ್ತೆ, ಹಾಗೇನೆ ಈ ಸಂಸ್ಥೆ ಇವತ್ತು ಈ ಉದ್ಯಾನವನ ಮಾಡಿದ್ದಾರೆ. ಅವರು ಜನರಿಗೋಸ್ಕರ ಪಬ್ಲಿಕ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಹಾಗೇನೆ ಎಲ್ಲ ಅವರು ಮೆಂಬರ್ಸ್ ಆಗ್ಲಿ, ಅನೇಕ ಡಾಕ್ಟರ್ಸ್ಗಳಿದ್ದಾವೆ. ಇದು ಆಕ್ಚುಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ತುಂಬಾ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಅವ್ರ ಮೆಂಬರ್ಸ್ ಕೂಡ ಒಂದು ಪ್ರೋಗ್ರಾಮ್, ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಆಯೋಜನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇಂಥ ಒಂದು ಒಳ್ಳೆ ಸಂಸ್ಥೆ ಎಲ್ಲರೂ ಜನರು ಕೂಡ, ಹೆಣ್ಮಕ್ಳು ತಾವು ಕೂಡ ಅತ್ಯಂತ ವಿಜೃಂಭಣೆಯನ್ನ ಅತ್ಯಂತ ಆಕ್ಟಿವ್ ಆಗಿ ತಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇಲ್ಲಿ ಅವರು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳನ್ನ ಕೂಡ ಇಟ್ಕೊಂಡಿರ್ತಾರೆ, ಯಾರು ಕಲ್ತಿರ್ತಾರೆ ಈವೆಂಟ್ ಆರ್ಗನೈಸ್ ಹೆಂಗ್ ಮಾಡೋದು, ಅನೇಕ ಕಾರ್ಯಕ್ರಮನ ತಮ್ದು ಒಂದು ಕಲೀಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಬರೀ ಹೆಣ್ಮಕ್ಳಿಗೆಲ್ಲ ಗಂಡ್ಮಕ್ಳು ಕೂಡ ಯೂತ್ಸ್ ಆಗ್ಲಿ ಅವ್ರಿಗೂ ಕೂಡ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ಇಂಥ ಒಳ್ಳೆ ಸಂಸ್ಥೆ ನಿಮ್ಮ ಅತನಿ ತಾಲೂಕಲ್ಲಿದೆ. ಹಾಗಾಗಿ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು. ಹಾಗೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ ಅವ್ರು ಕೂಡ ಅವ್ರು ಮನವಿ ಮಾಡಿದ್ದಾರೆ. ರೋಡ್ 148 ಬೈಪಾಸ್ ರೋಡ್, ಅದನ್ನು ಕೂಡ ಹೇಗೆ KV ಸ್ಕೂಲ್ ಅನ್ನ ಮಾಡಿದ್ವಿ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೀನಿ ಸರ್. ಮತ್ತೆ ಯಾವುದೇ ವಿಧಾನನವರು ಹೇಳಿದ್ರು ಹೈ ಮಾಸ್ಕ್ ಕೂಡ ನಾವು ಈಗಾಗಲೇ ಎಲ್ಲ ಲಿಸ್ಟ್ ತಯಾರು ಮಾಡಿದೀವಿ. 8 ವಿಧಾನಸಭಾ ಕ್ಷೇತ್ರಕ್ಕೆ ಕುರ್ಚಿ ಸೆಟ್ಗಳಾಯ್ತು, ಸೌಂಡ್ ಸಿಸ್ಟಮ್ ಆಗ್ಲಿ, ಹೈ ಮಾಸ್ಕ್ ಗಳನ್ನ ಈಗಾಗಲೇ ಚಿಕ್ಕೋಡಿಗೆ ಗ್ರೌಂಡ್ಗೆ ಅಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಅದು ಹಾಕಿದೀವಿ, ತದನಂತರ ಈಗ ಹೇಳಿದ್ದಾರೆ ಇದನ್ನು ಕೂಡ ಆ ಲಿಸ್ಟ್ ಅಲ್ಲಿ ಆಡ್ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಹಾಗೇನೆ ಮುಂಬರೋ ದಿನಮಾನಗಳಲ್ಲಿ ತಾವು ಕೂಡ ಇಂಥ ಅನೇಕ ಕಾರ್ಯಗಳು ಇನ್ನೂ ಅತನಿ ಭಾಗದಲ್ಲಿ ಆಗ್ಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ಲಿ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ ಉತ್ತರ ಕರ್ನಾಟಕ ಭಾಗಕ್ಕೆ ಅತ್ಯಂತ ಜಾಸ್ತಿ ಹೆಚ್ಚಿನ ಕಾರ್ಯಕ್ರಮ ಮಾಡ್ಬೇಕಂತ. ಹಾಗೆಯೇ ತಂದೆಯವರು ಸತೀಶ್ ಜಾರಕಿಹೊಳಿ ಕೂಡ ಆಗಾಗ ಈ ಕಾರ್ಯಕ್ರಮ ಈ ಭಾಗಕ್ಕೆ ಬರ್ತಾ ಇರ್ತಾರೆ. ಸೊ ಅವರು ಕೂಡ ತಮ್ಮಗೋಸ್ಕರ ಹೆಚ್ಚಿನ ಅವರು ಡಿಪಾರ್ಟ್ಮೆಂಟ್ PWD ಡಿಪಾರ್ಟ್ಮೆಂಟ್ ಇಂದ ಸಾಕಷ್ಟು ಅನುದಾನವನ್ನು ಕೊಟ್ಟು ಸಾಕಷ್ಟು ರೀತಿಯಿಂದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ, ರೋಡ್ ಬ್ರಿಡ್ಜಸ್ ಆಗಲಿ. ಸೊ ಹಾಗಾಗಿ ನಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ. ಎಲ್ಲ ನಾವು ಲೀಡರ್ಸ್ಗಳು ತಮಗೋಸ್ಕರ ಅವರು ದಿನನಿತ್ಯ ಕಾರ್ಯವನ್ನು ಸಮಾಜಕ್ಕೋಸ್ಕರ ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಾವು ವಿ ಸೋಮಣ್ಣ ಸರ್ ಅವ್ರಿಗೆ ಹಾಗೂ ಅಶ್ವಿನ್ ವೈಷ್ಣವ್ ಅವ್ರಿಗೆ ಬರ್ದಿದ್ವಿ. ಲೆಟರ್ ಮುಖಾಂತರ ರಿಪ್ಲೈ ಬಂದಿದ್ದು ಅದು ನಾಟ್ ಫೀಸೇಬಲ್ ಅಂತ ಬಂದಿದೆ. ಬಟ್ ಈಗ ಜನವರಿ 7ನೇ ತಾರೀಕು ಮೀಟಿಂಗ್ ಇತ್ತು ಸೌತ್ ವೆಸ್ಟರ್ನ್ ಝೋನ್, ಬಟ್ ಅದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ನಾವು ಮತ್ತೆ ನೆಕ್ಸ್ಟ್ ಟೈಮ್ ನನ್ನ ಮೀಟಿಂಗ್ ಇದ್ದಾಗ ಡೆಲ್ಲಿಯಲ್ಲಿ ಅವ್ರಿಗೆ ಖುದ್ದಾಗಿ ನಾನೇ ಭೇಟಿ ಆಗ್ತೀನಿ. ಸೊ ಹಾಗಾಗಿ ಸ್ವಲ್ಪ ಯಾಕೋ ಡಿಲೇ ಆಗ್ತಾ ಇದೆ, ಅವರು ಕೂಡ ಸ್ವಲ್ಪ ನಿರಾಕರಿಸ್ತಾ ಇದೆ. ಬಟ್ ನಮ್ಮ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಎದುರುಗಡೆ ನಾವು ಮಾಡೇ ಮಾಡ್ತೇವೆ. ಕೇಂದ್ರೀಯ ಮಹಾವಿದ್ಯಾಲಯ ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ರೀ. 2024 3 ಆಗಿದ್ದು ಸ್ಯಾಂಕ್ಷನ್ ನಮ್ಮ ಕರ್ನಾಟಕಕ್ಕೆ. 2025 1 ಅದು ಬರೀ ಅತನಿಗಾಗಿದೆ. ಸೊ ಅತ್ಯಂತ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಅತ್ಯಂತ ಖುಷಿಯ ವಿಚಾರ ಇದು. ಸೊ ಹಾಗಾಗಿ ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಅವ್ರಿಗೆ ಓದುವಂತ ಅವಕಾಶ ಅದು ಕಡಿಮೆ ದರದಲ್ಲಿ, ಅಷ್ಟು ಬಹಳ ಪ್ರೈವೇಟ್ ಇನ್ನು ಸ್ಕೂಲ್ಸ್ ಇರ್ತಾರೆ, ಅಷ್ಟು ಹೈ ಫೀಸ್ ಇರಲ್ಲ. ಸೊ ಹಾಗಾಗಿ ಎಲ್ಲ ಈ ಕಡೆ ಭಾಗದ ಜನರು ಅದನ್ನ ಸದುಪಯೋಗ ಪಡ್ಕೋಬೇಕಂತ ನಾನು ತಮ್ಮೆಲ್ಲರೂ ಕೇಳ್ಕೊತೀನಿ.
ಸಿಲೆಕ್ಟೆಡ್ ಎಲ್ಲ ಪ್ರಮುಖರನ್ನ ಕರೆದು ಅವರು ಪ್ರಶ್ನೆ ಕೇಳ್ತಿದ್ರು, ಇವರು ಉತ್ತರ ಹೇಳ್ತಿದ್ರು. ಅದು ಮುಖ ಇದ್ದವ್ರು ಬರ್ತಿದ್ರು, ಮುಖಾಮುಖಿ ಆಗ್ತಾ ಇತ್ತು. ಅದ್ರ ಮುಂದೆ ಏನಾತಂದ್ರ ಮಾಡವ್ರು ಸುಮ್ ಕುಂತ್ರು, ಮಾಡಲ್ಲ ಮಾತಾಡಕತ್ರು. ಎಲ್ಲಿ ಮಟ್ಟಿಗೆ ಬಂತಂದ್ರ ಸತ್ಯದ ತಲೆ ಮ್ಯಾಗ ಹೊಡೆದಂಗ ಸುಳ್ಳು ಹೇಳುವಂತ ಕೆಲಸ ಶುರು ಆದ್ಮ್ಯಾಗ ನಾವು ಮುಖಾಮುಖಿ ಬಿಟ್ಟಿವಿ. ನಾನೇ ಎಲ್ಲ ನಂದಿಂದೆಲ್ಲ ಶುರು ಆದ್ಮ್ಯಾಗ ನಾವು ಮುಖಾಮುಖಿ ಬಿಟ್ಟಿವಿ. ಇದು ನಿಮ್ ಕೇಳಿದ್ರಂತ ಹೇಳ್ತೀವಿ. ಮೇಡಮ್, ಇನ್ನೊಂದು ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಇದೆ, ನಾನು ಮತ್ತೆ ಈಗ ತುರ್ತಾಗಿ ತಮ್ದೇನು ಒಂದು ಕುರ್ಚಿ ಮತ್ತು ಮೈಕ್ ಸೆಟ್, ಆಮೇಲೆ ಒಂದು ಹೈಮ್ಯಾಕ್ಸ್ ಅವಶ್ಯಕತೆ ಇದೆ. ರಾತ್ರಿ ಇಲ್ಲಿ ಭಕ್ತರು ಬರ್ತಾರ, ಇಲ್ಲಿ ಲೈಟ್ ಬಹಳಷ್ಟು ತೊಂದರೆ ಇದೆ. ಹೈಮ್ಯಾಕ್ಸ್ ಗಳನ್ನ ತುರ್ತಾಗಿ ಕೊಡುವಂತದ್ದು, ಆಮೇಲೆ ಕುರ್ಚಿ ಮತ್ತು ಮೈಕ್ ಸೆಟ್ ಗಳನ್ನು ಕೊಡುವಂತದ್ದು ನಾವು ಮಾಡಿದ್ರೆ ಅನುಕೂಲ ಆಗ್ತದೆ. ಇನ್ನ ಇದೇ ಈಗ ಡೊಂಗರಮ್ಮ ಸಾಹೇಬರು ಮಹೇಶ್ ಕುಂಟಳ್ಳಿ ಅವರು ಹೇಳಿದ್ರು, ರೈಲ್ವೆ ಲೈನ್ ಸಲುವಾಗಿ ಇದು ಬ್ರಿಟಿಷರಿದ್ದಾಗ ಇದು ಪ್ರಾಫಿಟೇಬಲ್ ರೂಟ್ ಅಂತ ಮಿರಜ್ ಮತ್ತು ಬಿಜಾಪುರ್ ಇವು ಎರಡು ದೊಡ್ಡ ನಗರಗಳನ್ನ ಕುಡಿಸುವಂತದ್ದು ಇದು ರೂಟ್. ಅವಾಗ ಸರ್ವೆ ಆಗಿ ಪ್ರಾಫಿಟೇಬಲ್ ಅಂತ ಬ್ರಿಟಿಷರು ಒಂದು ರಿಪೋರ್ಟ್ ಮಾಡಿದ್ರು. ಆಗ ಪ್ರಾಫಿಟೇಬಲ್ ಇದ್ದಿದ್ದು ಈಗ ಸೇವೆ ಮಾಡಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಗಜಾನವ ಮಾತಾಡಿದ್ರು, ಇವ್ರು ಯಾರು ಮಾತಾಡಂಗಿಲ್ಲ, ಒಬ್ರು ಮಾತಾಡ್ತಾರ. ಅದು ಹಿಂದಿಂದ ನಾಡೋಡಿ ಐತ್ರಿ. ಭಾಷಣ ಮಾಡೋವು ಕೆಲಸ ಮಾಡಂಗಿಲ್ಲ, ಕೆಲಸ ಮಾಡೋರಿಗೆ ಭಾಷಣ ನೀಡಂಗಿಲ್ಲ. ಇದು ಚಡಗೋಡಿ. ನಾವು ಡೊಂಗಮ್ಮ ಸಾಹೇಬು ಕೆಲಸ ಮಾಡುವಂತವ್ರು, ಭಾಷಣ ಕಲಾ ನಮಗ್ ಬಂದಿಲ್ಲ. ಆದ್ರೆ ಭಗವಂತ ಕೆಲಸ ಮಾಡೋ ಕಲಾ ಮಾತ್ರ ನಮಗ ಪಟ್ಟದಕ್ಕೆ ಇವತ್ತು ಸಾಕ್ಷಿಯಾಗಿ ಮತಕ್ಷೇತ್ರದಲ್ಲಿ ಅವ್ರಿಗೂ ಒಂದ ಅವಕಾಶ ಸಿಕ್ಕಿತ್ತು, ನನಗೂ ಒಂದ ಅವಕಾಶ ಸಿಕ್ಕನು, ಇತಿಹಾಸವನ್ನ ಮಾಡಿದೀವಿ ಅನ್ನುವಂತ ತೃಪ್ತಿ ನಮಗೆ ಇದೆ ಅನ್ನುವಂತ ಮಾತಾಡಿ ಸಂದರ್ಭದಲ್ಲಿ ತಿಳಿಸಿ. ಸಮಯ ಜಾಸ್ತಿ ಆಗಿದೆ. ನಾನು ನಮ್ಮ ಭಾಗದ ಲೋಕಸಭೆ ಸದಸ್ಯರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ಇವತ್ತೇನು ತಾವು ಕೇಂದ್ರೀಯ ವಿದ್ಯಾಲಯ ಗಜಾನವ ಮಾತಾಡಿದ್ರು, ಅದನ್ನು ತಾವು ಸದನದಲ್ಲಿ ಮಾತನಾಡಿ ತಂದದ್ದಕ್ಕೆ ತಮ್ಮೆಲ್ಲ ಪರವಾಗಿ ನಾನು ವೈಯಕ್ತಿಕವಾಗಿ ಒಬ್ಬ ಮಾಜಿ ಶಾಸಕನಾಗಿ ನಂದು 2022ರಲ್ಲಿ ಒಂದು ಅಳಿವು ಸೇವೆ ಇದೆ. ಅದರಲ್ಲಿ ಆ ಮೂಮೆಂಟ್ ಮಾಡಿದ್ನಿ. ಆದ್ರೆ ಅದ್ರ ಸಂಪೂರ್ಣ ಶ್ರೇಯಸ್ಸು ತಮಗೆ ತಟ್ಟದ ಅನ್ನುವಂತ ಮಾತಾಡಿ ಸಂದರ್ಭದಲ್ಲಿ ತಿಳಿಸಿ. ಮತ್ತೊಂದು, ನಾವು ಅಥಣಿ ಬೈಪಾಸು ಅಂದಾಜು 148 ಕೋಟಿಗಳ ಕಾಮಗಾರಿ. ನಾವು 18ರೊಳಗೆ ಬಂದ ಮೇಲೆ ಶಿವಾಜಿ ಸರ್ಕಲ್ ನಲ್ಲಿ ಶಿವಾಜಿ ಪುತ್ಥಳಿಯನ್ನ ಕುಣಿಸುವಂತ ಸಂದರ್ಭದಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಏನಪ್ಪಾ ಅಂದ್ರೆ, ಇದು ಬಿಜಾಪುರದಿಂದ ನಮ್ಮ ಬೆಳಗಾವಿ ಇದು ಹೈವೇ ಆಗ್ತದ. ಸುಮಾರು 50 ಮೀಟರ್ ಆ ಕಡೆ ಈ ಕಡೆ ಬಿಡಬೇಕಾಗದ ಅನ್ನುವಂತ ಸಂಬಂಧ ಬಂದಾಗ ನಾನು ಅದು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತದ್ದು. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವೆಲ್ಲ ಸಮಾಜದ ಮುಖಂಡರನ್ನ, ಸಾರ್ವಜನಿಕರನ್ನ, ಗಣ್ಯ ವ್ಯಕ್ತಿಗಳನ್ನ ಕರೆದು ಒಂದು ಹೊಂದಾಣಿಕೆಯನ್ನ ಮಾಡಿ ಆಫೀಸರ್ಸ್ಗಳು ಇಲ್ಲ ನಾವಿಲ್ಲಿ ಬಿಟ್ಟಿವಿ ಅಂದ್ರೆ ನಾವು ಸಸ್ಪೆಂಡ್ ಹಾಕಿವ ಅಂದ್ರು. ನೀವು ಸಸ್ಪೆಂಡ್ ಆಗೋದು ಬೇಡ, ಒಂದು 4 ದಿವಸ ರಜಾ ಮೇಲೆ ಹೋಗಂತ ಹೇಳಿ ಕಳಿಸಿದ್ರು. ಹಚ್ಕೊಟ್ಟಿದ್ದು ಹೊರಗಿಂದ NH ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 50 ಮೀಟರ್ ಅಂದ್ರೆ ಸಮಸ್ಯೆ ಅಲ್ಲಿ ಬಿಡೋರು. ಧನ್ಯವಾದಗಳು. ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರಿಗೆ. ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ. ರೋಟರಿ ಉದ್ಯಾನವನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಜನಪ್ರಿಯ ಸಂಸದೆ